ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ರುಚಿಯಾದಂಥ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಟೊಮೆಟೊ ಬಾತ್ ರೆಸಿಪಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ತರಕಾರಿ ಕೂಡ ಕಮ್ಮಿ, ಮಸಾಲೆ ಕೂಡ ಕಮ್ಮಿ, ಹಾಗೆ ನಾನು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ನಾನು ಈ ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅಂದರೆ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ತಾ ಇಲ್ಲ, ಹಾಗೆ ಮಾಡ್ತಿದ್ದೀನಿ. ನೋಡಿ, ಬೀನ್ಸು ಮತ್ತು ಆಲೂಗಡ್ಡೆ ಅಷ್ಟೇ ಹಾಕ್ತಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಈ ಆಲೂಗಡ್ಡೆನ ಏನಕ್ಕೆ ಅಂದರೆ ಗಾಲಿ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಫ್ರೈ ಮಾಡ್ಕೊತೀನಿ. ಉಪ್ಪು ಖಾರ ಅದೆಲ್ಲ ಗರಂ ಮಸಾಲ ಹಾಕಿಬಿಟ್ಟು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೋಡಿ, ಈ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊತೀನಿ. ನಮಗೆ ಎಷ್ಟು ಬೇಕು ಎಣ್ಣೆ ಒಗ್ಗರಣೆಗೆ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ಇವಾಗ ಒಂದೆರಡು ಏಲಕ್ಕಿ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಮತ್ತು ನಾನು ಯಾವುದೇ ಮಸಾಲೆನ ಮಿಕ್ಸಿಯಲ್ಲಿ ರುಬ್ತಾ ಇಲ್ಲ ಫ್ರೆಂಡ್, ಹಾಗೆ ಮಾಡ್ತಿದ್ದೀನಿ. ಆದರೆ ಸಖತ್ ಟೇಸ್ಟ್ ಇರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್, ಲೈಕು, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಹಾಗೆ ಒಂದೆರಡು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ಲೇವರ್ ಅವರಿಗೆ ಬಾಡಿಸ್ತೀನಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈರುಳ್ಳಿ ಮತ್ತು ಅದು ಮಸಾಲ, ಚಕ್ಕೆ, ಲವಂಗ ಹಾಕಿದ್ದೀನಲ್ಲ. ಈಗ ಹೆಚ್ಚಿರುವ ತರಕಾರಿನೇ ಹಾಕ್ತೀನಿ. ಯಾಕಂದರೆ ಫಸ್ಟು ಟೊಮೊಟೊ ಹಾಕಿದರೆ ತರಕಾರಿ ಬೇಯುತ್ತೆ. ಆದರೆ ನಾನು ಇದು ಬೀನ್ಸು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಾಗಿಸ್ತಾಯಿದ್ದೀನಿ. ಮತ್ತು ಹೆಚ್ಚಿಟ್ಟಿರುವ ಟೊಮೊಟೊ ಕೂಡ ಇವಾಗ ಸೇರಿಸ್ತಾಯಿದ್ದೀನಿ. ಟೊಮೊಟೊ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಗರಂ ಮಸಾಲ, 2 ಸ್ಪೂನ್ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿಬಿಟ್ಟು, ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ತಾಯಿರಿ. ತರಕಾರಿನ ಎಲ್ಲ ಸೇರಿಸ್ಬಿಡಿ ಅದರೊಳಗೆ. ಈ ರೀತಿಯಾಗಿ ಚೆನ್ನಾಗಿ ನೋಡಿ, ಎಣ್ಣೆ ಮೇಲೆಲ್ಲ ಬಿಟ್ಕೊಳ್ಳುತ್ತೆ. ಮಸಾಲೆ ಕೂಡ ಚೆನ್ನಾಗಿ ಇದರಲ್ಲಿ ಬೆಂದಿದೆ. ನೋಡಿ, ರುಬ್ಬೋದು ಕೂಡ ಬೇಡ, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಇದು ಟೊಮೆಟೊ ಬಾತು. ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, 1-2 ಲೋಟ. ಅದನ್ನು ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಸಾಲೆ ಎಲ್ಲ ಹೊಂದುವ ಹಾಗೆ ಚೆನ್ನಾಗಿ ಕೈ ಆಡಿಸಿ. ಹಾಗಾದರೆ ಅನ್ನ ಆಗುತ್ತಲ್ಲ, ಆವಾಗ ಕರೆಕ್ಟಾಗುತ್ತೆ. ಇಲ್ಲ ಅಂದರೆ ಕೆಳಗಡೆ ಅಕ್ಕಿ, ಮೇಲ್ಗಡೆ ಮಸಾಲೆ ಮಾತ್ರ ಬಂದು ಮೇಲ್ಗಡೆ ನಿಂತಿರುತ್ತೆ, ಆ ರೀತಿ ಆಗುತ್ತೆ. ಅದಕ್ಕೆ ಈ ರೀತಿ ನಾವು ಅಕ್ಕಿ ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಕೈ ಆಡಿಸಿ, ಹಾಗಾದರೆ ಎಲ್ಲ ಕರೆಕ್ಟಾಗಿ ಹೊಂದುತ್ತೆ ಮಸಾಲೆ. ನೋಡಿ, ನಮಗೆ ನೀರು ತಕ್ಕಂತೆ, ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಬಾಯಿ ಮುಚ್ಚೋಣ. ಈ ಕಡೆ ನಾನು ನೆಂಚ್ಕೊಳ್ಳೋಕ್ಕೆ ಆಲೂ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿರುವಂಥ ಆಲೂಗಡ್ಡೆನ ಗಾಲಿ ಥರ ನಾನು ಹೆಚ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೆ ಹೆಚ್ಕೊಳ್ಳಿ. ನನಗೆ ಬೇಕು ಅಂತ ನಾನು ಮಾಡ್ಕೊತಿದ್ದೀನಿ. ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಮೊಸರು ಬಜ್ಜಿ ಎಲ್ಲ ಇವಾಗ ಚಳಿ ಅಲ್ವಾ, ಚೆನ್ನಾಗಿ ಕಾಣಲ್ಲ ಅಷ್ಟು. ಅದಕ್ಕೆ ನಾನು ಬಿಸಿಯಾಗಿ ತಿನ್ನಬೇಕು ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಎಲ್ಲ ಬಾಯಿ ಮುಚ್ಚಿಬಿಡಿ ಒಂದು ಸ್ವಲ್ಪ, ಅದು ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮೇಲಿಂದ ಕೆಳಗಡೆ ಅದನ್ನು ಉಲ್ಟಾ ಮಾಡಿ ಬೇಯಿಸಿ. ನೋಡಿ, ಈ ರೀತಿ ಆಗಿದೆ. ಇದು ಯಾಕೆ ಹೀಗೆ ಸ್ವಲ್ಪ ಇದಾಗಿದೆ ಅಂತ ಅನ್ಬೇಡಿ. ಇದು ಸ್ವಲ್ಪ ನೋಡಿ, ಮೇಲ್ಗಡೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಮತ್ತು ಖಾರದ ಪುಡಿ, ನೋಡಿ ಗರಂ ಮಸಾಲ ಇಷ್ಟೇ ಸಾಕು. ಉಪ್ಪು ಇಷ್ಟು ಹಾಕಿಬಿಟ್ರೆ ಮಸ್ತ್ ಟೇಸ್ಟಾಗಿ ಬರುತ್ತೆ. ಇನ್ನೂ ಸ್ವಲ್ಪ ತಿನ್ನಬೇಕು ಅಂದ್ಕೊತೀರ ಈ ಚಳಿಯಲ್ಲಿ. ನೋಡಿ, ಈ ರೀತಿ ಒಂದು ಸಲ ಮಾಡಿ ನೋಡಿ. ಬರೀ ಉಪ್ಪಿನಕಾಯಿ, ಮೊಸರು ಬಜ್ಜಿ ತಿನ್ನೋದಕ್ಕಿಂತ ಒಂದೊಂದು ಸಲ ಈ ರೀತಿಯೂ ವೆರೈಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆ ಅದು ಸ್ವಲ್ಪ ಸೀದಂಗಾಗಿದೆ ಅಂತ ಅಂದರೆ, ನೋಡಿ, ನಮ್ಮ ಮನೆಯಲ್ಲಿ ನೀರು ಬಿಟ್ಟಿದ್ರು ಇವತ್ತು. ನಾನು ಮನೆಯಲ್ಲಿ ನಮ್ಮ ಮನೆಯವರು ಇರಲಿಲ್ಲ, ಹೊರಗೆ ಹೋಗಿದ್ದರು. ಅದಕ್ಕೆ ನೀರು ಬೇರೆ ಹಚ್ಚಕ್ಕೆ ಹೋಗಿದ್ದೆ. ಹಾಗಾಗಿ ನಾನು ಸ್ವಲ್ಪ ಒಲೆ ಮೇಲೆ ಬಿಟ್ಟು ಹಾಗೆ ಹೋಗಿದ್ನಲ್ಲ, ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ಆಲೂಗಡ್ಡೆ. ಆದರೆ ಚೆನ್ನಾಗಿ ಬೆಂದಿದೆ, ಸಾಕು. ನೋಡಿ, ನಮ್ಮ ಮನೆ ಗಿಡದಲ್ಲಿ ಬ್ರಹ್ಮಕಮಲದ ಮೊಗ್ಗು ಕೂಡ ಆಗಿದೆ, ಎಷ್ಟು ಚೆನ್ನಾಗಿದೆ. ಇನ್ನೇನು ನಾಳೆಗೆ ಅದು ಅರಳುತ್ತೆ. ನೋಡಿ, ಎಲೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈಗ ನಮ್ಮ ಪಲಾವ್ ರೆಡಿ ಆಯಿತು. ನೋಡಿ, ಒಂದು ತಟ್ಟೆಯಲ್ಲಿ ನಾನು ಹಾಕಿದ್ದೀನಿ. ಈ ರೀತಿ ಆಲೂಗಡ್ಡೆ ಕೂಡ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನೆಂಚ್ಕೊಳ್ಳೋದಕ್ಕೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಹಾಗೆ ಇದೇ ಥರ ವಿಡಿಯೋ ನೋಡ್ತಾ ಇರಿ.
ನಮಗೆ ಬೆಂಬಲ ಕೊಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು, ಬಾಯ್.